ದೇಶದಲ್ಲಿ ಈಗಾಗಲೇ ಸ್ವಚ್ಛ ಸರ್ವೇಕ್ಷಣಾ ಆರಂಭ ಆಗಿದೆ. ಮೈಸೂರನ್ನ ಮತ್ತೆ ನಂಬರ್ 1 ಸ್ವಚ್ಛ ನಗರಿಯಾಗಿ ಮಾಡೋದಕ್ಕೆ ಪಾಲಿಕೆ ಕೂಡ ನಾನಾ ಕಸರತ್ತುಗಳನ್ನು ಮಾಡ್ತಾ ಇದೆ. ಆದರೆ ಮೈಸೂರಿಗರೇ ಮೈಸೂರಿನ ಅಂದವನ್ನು ಕೆಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇದುವೇ ನೈಜ ಉದಾಹರಣೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾನೀಗ ಮೈಸೂರಿನ ಏನು KG ಕೊಪ್ಪಲು ಹಾಗೂ ಜಯನಗರದ ರುದ್ರಭೂಮಿ ಏನಿದೆ ಆ ಭಾಗದಲ್ಲಿ ಇರುವಂಥದ್ದು. ಇಲ್ಲಿನ ರಾಜ ಕಾಲುವೆಗೆ ಇಲ್ಲಿನ ಸ್ಥಳೀಯರು ಯಾವ ಕಸ ಸಿಗತ್ತೆ ಎಲ್ಲವನ್ನು ಕೂಡ ತಂದು ಬಿಸಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿಯ ಕಸ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತಮಗೆ ಬೇಡವಾದಂಥ ಬಟ್ಟೆಗಳನ್ನು ಕೂಡ ಇಲ್ಲೇ ತಂದು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಮೈಸೂರಿಗರು ತಲೆ ತಗ್ಗಿಸುವಂಥ ಕೆಲಸ. ಒಂದು ಕಡೆ ಪಾಲಿಕೆ ಮೈಸೂರನ್ನು ಮತ್ತೊಮ್ಮೆ ಸ್ವಚ್ಛ ನಗರಿಯಾಗಿ ನಂಬರ್ 1 ಪಟ್ಟಕ್ಕೆ ತರಬೇಕು ಅಂತ ಹೇಳಿ ನಾನಾ ಕಸರತ್ತುಗಳನ್ನು ಈಗಾಗಲೇ ಮಾಡ್ತಾ ಇದೆ. ಯಾಕಂದರೆ ಈಗಾಗಲೇ ಅಭಿಯಾನ ಕೂಡ ಶುರುವಾಗಿರುವಂಥದ್ದು. ಆದರೆ ಮೈಸೂರನ್ನು ಮತ್ತೆ ಸ್ವಚ್ಛ ನಗರಿಯಾಗಿ ಮಾಡೋದಕ್ಕೆ ಮೈಸೂರಿಗರ ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಮೈಸೂರಿಗರು ಕೈ ಜೋಡಿಸುವಲ್ಲಿ ವಿಫಲವಾಗ್ತಾ ಇದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಈಗ ನಮ್ಮನ್ನು ಕಾಡ್ತಾ ಇರುವಂಥ ಪ್ರಶ್ನೆ. ರಾಜ ಕಾಲುವೆ ಇರುವಂಥದ್ದು ನಗರ ಭಾಗದ ಏನು ಮಳೆ ನೀರಿರಬಹುದು ವೇಸ್ಟೇಜ್ ನೀರನ್ನು ಬಿಡಲಿಕ್ಕೆ. ಆದರೆ ಅದು ಬದಲಾಗಿದೆ ಅನಿಸುತ್ತೆ ಮೈಸೂರಿಗರಿಗೆ. ಯಾಕಂದರೆ ಒಂದು ರೀತಿಯಾಗಿ ಡಸ್ಟ್ಬಿನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇಡವಾದಂಥ ಬಟ್ಟೆಗಳಿರಬಹುದು, ಮನೆಯಲ್ಲಿ ಬಳಸದೇ ಇರುವಂತಹ ವಸ್ತುಗಳಿರಬಹುದು, ಚಪ್ಪಲಿಗಳಿರಬಹುದು, ಟಾಯ್ಲೆಟ್ ಕಮೋಡ್ಗಳಿರಬಹುದು, ಎಲ್ಲವನ್ನು ತಂದು ರಾಜ ಕಾಲುವೆಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ನೀರು ಹದ್ಕೊಂಡು ಹೋಗ್ಲಿಕ್ಕೆ ಜಾಗ ಇರುವಂಥದ್ದು. ಇನ್ನು ರಾಜ ಕಾಲುವೆಯ ಕೆಲ ಏನಿದೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ಕಸವನ್ನು ತಂದು ಬಿಸಾಡುವಂತಹ ಅನಾಗರಿಕ ಕೆಲಸವನ್ನು ಮೈಸೂರಿಗರು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಭಾಗದಲ್ಲಿ 2 ಕಡೆಯಲ್ಲಿ ಸ್ಮಶಾನ ಇರುವಂಥದ್ದು. ನೀವೀಗ ಏನು ಖಾಲಿ ಜಾಗ ಗಮನಿಸ್ತಾ ಇದ್ದೀರಾ, ಇದು ಕೂಡ ಸ್ಮಶಾನ. ಪಕ್ಕದಲ್ಲೇ ನೋಡ್ತಾ ಇದ್ದೀರಲ್ಲ, ಅದು ಕೂಡ ಸ್ಮಶಾನನೇ ಆಗಿರುವಂಥದ್ದು. ಅಲ್ಲಿಂದ ಬರುವಂತಹ ತ್ಯಾಜ್ಯವನ್ನು ಕೂಡ ಕೆಲವರು ಇಲ್ಲಿ ತಂದು ಬಿಸಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಮೈಸೂರಿಗರಿಗೆ ಒಂದು ರೀತಿಯಾಗಿ ಅವಮಾನಕರ ಸಂಗತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮೂರನ್ನು ನಾವೇ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂತ ಅಂದರೆ ಬೇರೆಯವ್ರ ಮುಂದೆ ನಿಜಕ್ಕೂ ಕೂಡ ತಲೆ ತಗ್ಗಿಸ್ಬೇಕಾಗತ್ತೆ. ಈಗಾಗಲೇ ಸ್ವಚ್ಛ ಸರ್ವೇಕ್ಷಣಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮೈಸೂರನ್ನು ಸ್ವಚ್ಛವಾಗಿ ಇಡುವತ್ತ ನಾವು ಕೂಡ ಕಾರ್ಯಗತವಾಗಿದ್ದೀವಿ ಅಂತ ಈಗಾಗಲೇ ಆಯುಕ್ತರು ಕೂಡ ಸಾಕಷ್ಟು ಬಾರಿ ತಿಳಿಸಿದ್ದಾರೆ. ಆದರೆ ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತಹ ಈ ಜಯನಗರದ ಸ್ಮಶಾನ ಏನಿದೆ ಅಲ್ಲಿರುವಂತಹ ರಾಜ ಕಾಲುವೆಯನ್ನು ನೋಡಿದರೆ ನಿಜಕ್ಕೂ ಕೂಡ ಮೈಸೂರು ಸ್ವಚ್ಛ ನಗರಿ ಅಂತ ಹೇಳಲಿಕ್ಕೆ ಭಾಳ ಕಷ್ಟ ಆಗತ್ತೆ. ಸೊ ಗಮನಿಸ್ತಾ ಇದ್ದೀರಾ ಎಷ್ಟು ಗಲೀಜಾಗಿ ಇರೋ ಬರೋ ಕಸ ಎಲ್ಲವೂ ಕೂಡ ರಾಜ ಕಾಲುವೆಯ ಒಳಗೆ ಬಿದ್ದಿದೆ ಅಂತ ಹೇಳಿ. ಇದು ನಿಜಕ್ಕೂ ಕೂಡ ರಾಜ ಕಾಲುವೆನ ಅಥವಾ ಕಸದ ಬುಟ್ಟಿ ಅನ್ನುವಂಥದ್ದು ಕೂಡ ಕನ್ಫ್ಯೂಸ್ ಆಗುತ್ತೆ ಒಂದು ಕ್ಷಣ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಕಸವನ್ನು ಬಿಸಾಡಿರುವಂಥದ್ದು. ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಬೇಕು ಅಂತ ಹೇಳಿ ಪಾಲಿಕೆ ಕೂಡ ವಿವಿಧ ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತೆ. ಆದರೆ ನಿಜವಾಗ್ಲೂ ಕೂಡ ಪಾಲಿಕೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮೈಸೂರನ್ನು ಮಾಡ್ತಾ ಇದೆಯಾ, ಶಿಸ್ತು ಕ್ರಮವನ್ನು ನಿಜವಾಗಿಯೂ ತಗೊಂಡಿದ್ಯಾ ಅನ್ನುವಂಥದ್ದು ಇಲ್ಲಿ ಬಿದ್ದಿರುವಂತಹ ಕಸದ ರಾಶಿಯಲ್ಲಿರುವಂಥ ಪ್ಲಾಸ್ಟಿಕ್ಕನ್ನು ನೋಡಿದ್ರೂ ಕೂಡ ಅನುಮಾನ ಮೂಡುತ್ತೆ. ಸದ್ಯಕ್ಕೆ ಮೈಸೂರಿಗರು ಎಚ್ಚೆತ್ಕೊಂಡು ತಮ್ಮ ಊರನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವತ್ತ ಗಮನವನ್ನು ಹರಿಸಿ ಕಸವನ್ನು ಎಲ್ಲಂದರಲ್ಲಿ ಬಿಸಾಡೋದನ್ನು ನಿಲ್ಲಿಸಲಿಲ್ಲ ಅಂದರೆ ನಿಜಕ್ಕೂ ಕೂಡ ಮೈಸೂರು ಮತ್ತೊಮ್ಮೆ ಸ್ವಚ್ಛ ನಗರಿ ಅಂತ ಹೇಳಿಕೊಳ್ಳಿಕ್ಕೆ ಮೈಸೂರಿಗರಿಗೆ ಅವಮಾನ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.